ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಕುಂಭರಾಶಿಯವರಿಗೆ ಈ ವರ್ಷ ಹೇಗಿದೆ? 2025 ಕುಂಭರಾಶಿಯವರು ಪಾಪ ಸಿಕ್ಕಾಬಟ್ಟೆ ಸಫರ್ ಮಾಡಿದಿರ. ಕೆಲವರು ಸಾಡೆ ಸಾತಿಯಲ್ಲಿ ತುಂಬಾ ಚೆನ್ನಾಗಿದೀವಿ, ಮನೆ ಕಟ್ಟಿದೀವಿ ಅಂತ ಅಂದ್ರೂ ಕೂಡ ತಗೊಂಡ್ಮೇಲೆ ಅನಾನುಕೂಲ ಖಂಡಿತ ಆಗಿರುತ್ತೆ. ಮಾಡ್ಕೊಂಡ್ಮೇಲೆ ಗೃಹಪ್ರವೇಶ ಆದ್ಮೇಲೆ ಒಂದಷ್ಟು ಸಾಲಕ್ಕೆ ಸಿಕ್ಕಾಕೊಂಡಿರ್ತೀರಿ. 12ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಲಾಸಸ್ಸು, ಭ್ರಮೆಯನ್ನ ಉಂಟು ಮಾಡುವಂಥದ್ದು, ದುಶ್ಚಟಗಳಿಗೆ ದಾಸರಾಗುವಂಥದ್ದು, ಅವಮಾನ ಅಪವಾದಗಳನ್ನು ಅನುಭವಿಸುವಂಥದ್ದು, ಕೆಲಸ ಹೋಗಿರುವಂಥ ಸಮಸ್ಯೆಗಳೆಲ್ಲವನ್ನ ಕೂಡ ನೀವು ಅನುಭವಿಸಿದಿರಿ. ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿದೆ, ಅವರ ಜಾತಕದಲ್ಲಿ ಶನಿ ಉಚ್ಚನಾಗಿದ್ದಾನೆ ಅನ್ನುವಂಥವ್ರಿಗೆ ಮಾತ್ರ ಒಂದಷ್ಟು ಜನಕ್ಕೆ ಶುಭ ಫಲಗಳು ಪ್ರಾಪ್ತಿಯಾಗಿದೆ ಹೊರತು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕುಂಭರಾಶಿಯವರಿಗೆ ಪ್ರಾಬ್ಲಮ್ಗಳಂತೂ ಖಂಡಿತ ಆಗಿದೆ. ಆದ್ರೆ ಮೇ 14ನೇ ತಾರೀಕು ನಂತರ ಗುರುಬಲ ಕೂಡ ಇರಲಿಲ್ಲ. 2024ರಲ್ಲಿ ಯಾವುದೋ ಶುಭ ಕಾರ್ಯಗಳಾಗ್ತಿಲ್ಲ, ಫೈನಾನ್ಷಿಯಲಿ ಸರಿ ಹೋಗ್ತಿಲ್ಲ, ಇಂಡೆ ಇಪ್ಪೆಕಾಯಿ ಆಗ್ಬಿಟ್ಟಿದೀವಪ್ಪ, ಸಾಕಾಗಿದೆ ಅನ್ನುವಂಥ ಚಿಂತನೆ ಇರುವಂತವ್ರಿಗೆಲ್ಲ ಒಂದು ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಪಂಚಮಕ್ಕೆ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಪಂಚಮಕ್ಕೆ ಮೇ 14ನೇ ತಾರೀಕಿಂದ ಆಲ್ಮೋಸ್ಟ್ 2026 ಮೇವರೆಗೂ ಇರ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿವರೆಗೆ ಸ್ಟಕ್ ಆಗಿದ್ದಂತಹ, ಇಲ್ಲಿವರೆಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳು ಅಥವಾ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ, ಮಕ್ಕಳ ಎಜುಕೇಶನ್ ಅಲ್ಲಿ, ಮನೆಯಲ್ಲಿ ಶುಭ ಕಾರ್ಯಗಳಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ಪರಿಹಾರ ಆಗಿ ಒಂದಷ್ಟು ಉಸಿರಾಟದ ಸಮಸ್ಯೆಗಳು ಕಮ್ಮಿ ಆಗತ್ತೆ. ಸ್ವಲ್ಪ ಉಸಿರಾಡುವಂತ ಪರಿಸ್ಥಿತಿ ಕೂಡ ಜಾಸ್ತಿ ಆಗತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಆರ್ಥಿಕ ವೃದ್ಧಿ ಆಗುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಸ್ವಲ್ಪ ಸಾಲ ನಿವಾರಣೆ. ಯಾವುದೂ ಕೆಲಸ ಇಲ್ಲ ಅನ್ನೋರಿಗೆ, ಸ್ಟಕ್ ಆಗ್ಬಿಟ್ಟಿದೆ, ಮುಗಿದೋಗಿತ್ತು ನನ್ನ ಲೈಫ್ ಅನ್ನೋರಿಗೆ ಯಾವುದೋ ಒಂದು ಕೆಲಸಗಳಾಗುವಂಥದ್ದು, ಯಾವುದೋ ಒಂದು ವ್ಯವಹಾರಗಳಾಗುವಂಥದ್ದು, ಉಳ್ಕೊಂಡಿರುವಂತಹ ದುಡ್ಡು, ಸಿಕ್ಕಾಕೊಂಡಿರುವಂತಹ ದುಡ್ಡು ಬರುವಂಥದ್ದು, ಒಂದಷ್ಟು ಪಿತ್ರಾರ್ಜಿತ ಧನ ಬರುವಂತಹ ಯೋಗ ಎಲ್ಲವೂ ಕೂಡ 2025 ಮೇ ನಂತರ ಖಂಡಿತವಾಗಿಯೂ ಆಗ್ತದೆ. ಇನ್ನು ಶನಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ರು. ದೈಹಿಕ ಪೀಡೆ, ಶಾರೀರಿಕ ಪೀಡೆ, ಸೋಂಬೇರಿತನ, ಆಲಸ್ಯತನವನ್ನ ಏನ್ ಅನುಭವಿಸ್ತಾ ಇದ್ರಿ ಕಳೆದ 5 ವರ್ಷಗಳಿಂದ, ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ. 2025 ಮಾರ್ಚ್ 29ನೇ ತಾರೀಕು ನಂತರ 2ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಕೊನೆಯ 2.5 ವರ್ಷ ಇಲ್ಲಿವರೆಗೆ ನೀವು ಸಫರ್ ಮಾಡಿದ್ರೆ ಖಂಡಿತ ಮುಂದಿನ 2.5 ವರ್ಷ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಅಕಸ್ಮಾತ್ ತುಂಬಾ ಚೆನ್ನಾಗಿತ್ತು 5 ವರ್ಷ ನನಗೆ ಅಂದ್ರೆ ಕೊನೆಯ 2.5 ವರ್ಷವನ್ನ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಮಾರ್ಚ್ 29ನೇ ತಾರೀಕು ನಂತರ ಖಂಡಿತವಾಗಿಯೂ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಇನ್ನು ಜನ್ಮಕ್ಕೆ ರಾಹು ಸಂಚಾರ ಮಾಡುವಾಗ ಚಂಚಲತೆ, ಮನೋಚಂಚಲತೆ, ದೈಹಿಕ ಬಾಧೆಗಳು ಮತ್ತು ಅಗೋಚರ ರೋಗ ಬಾಧೆಗಳೆಲ್ಲವೂ ಕೂಡ ಆಗುವಂತ ಸಾಧ್ಯತೆಗಳು ಇರ್ತದೆ. ಮತ್ತು ನಿಮ್ಮ ಪಾಲುದಾರರು ನಿಮ್ಮನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು ಈ ವರ್ಷ. ಅಯ್ಯೋ ಸಾಕಾಯ್ತಪ್ಪ ಅಂತ, ಅಥವಾ ನಿಮ್ಮ ಮಡದಿ ಅಥವಾ ನಿಮ್ಮ ಗಂಡ ದೂರ ಆಗುವಂತ ಪರಿಸ್ಥಿತಿ, ಅಥವಾ ಜಗಳ ಆಗುವಂಥದ್ದು, ಅಥವಾ ಸ್ವಲ್ಪ ಆಧ್ಯಾತ್ಮದ ಒಲವು ಜಾಸ್ತಿ ಆಗುವಂತಹ ಸಾಧ್ಯತೆಗಳು, ಅಥವಾ ಮನೆಯಲ್ಲಿ ಸ್ವಲ್ಪ ಅಸಮಾಧಾನಗಳು, ಬೇರೆ ಬೇರೆ ವಿಚಾರಗಳಿಗೆ ಬರುವಂತ ಸಾಧ್ಯತೆಗಳು ಈ ವರ್ಷ ಇರ್ತದೆ. ಓವರ್ ಆಲ್ ಕುಂಭರಾಶಿಯವರಿಗೆ ಈ ವರ್ಷ ಹೇಗಿದೆ ಅನ್ನೋದಾದ್ರೆ 50-50, 50% ಶುಭ ಫಲಗಳಿದ್ರೆ 50% ಅಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಅರಳಿ ವೃಕ್ಷದ ಕೆಳಗಡೆ 2 ಸಾಸಿವೆ ಎಣ್ಣೆ ದೀಪವನ್ನು ಪ್ರತಿ ಶನಿವಾರ ಸೂರ್ಯೋದಯದ ಸಮಯದಲ್ಲಿ ಹಚ್ಚುವಂಥದ್ದು, ಬಡವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು, ನಿರಾಶ್ರಿತರಿಗೆ ಒಂದಷ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಅಥವಾ ಶಿವನ ದರ್ಶನವನ್ನ ಮಾಡಿ ನನ್ನ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥ ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡ್ರೆ ಈ ಸಮಸ್ಯೆಗಳು ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಇನ್ನು ಲಗ್ನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ, 7ನೇ ಮನೇಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ದುರ್ಗಿ ಮತ್ತು ಗಣಪತಿಯ ಸ್ತೋತ್ರ ಪಠಣೆ ಮಾಡುವಂಥದ್ದು, ದರ್ಶನ ಮಾಡುವಂಥ ಕೆಲಸವನ್ನು ಮಾಡಿ. ಗುರುಬಲ ಆಬ್ವಿಯಸ್ಲಿ ಬರ್ತಾ ಇದೆ. ಕುಲದೇವರ ಆರಾಧನೆಯನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಕುಲದ ಗಂಡು ದೇವರ ಪೂಜೆ ಬಹಳ ವಿಶೇಷವಾಗಿ ಮಾಡುವಂಥದ್ದು. ವರ್ಷಕ್ಕೊಂದು 2 ಸಾರಿ ಆದ್ರೂ ಕೂಡ ಹೋಗ್ಬಿಟ್ಟು ಬರುವಂತ ಕೆಲಸವನ್ನ ಮಾಡಿ. ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಜೊತೆಗೆ ಅನುಕೂಲ ಆದ್ರೆ ಒಬ್ರು ಒಳ್ಳೆ ಅಸ್ಟ್ರಾಲಜಿ ಎಕ್ಸ್ಪರ್ಟ್ ಅನ್ನ ಭೇಟಿ ಮಾಡಿ ನಿಮ್ಮ ಜಾತಕದ ದಶಾಭುಕ್ತಿಗಳನ್ನ ತೋರಿಸಿ ಹೇಗಿದೆ
ನಮ್ಮ ಫಲಾಫಲಗಳು ಅನ್ನುವಂಥದ್ದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯ